ನಿಮ್ಮ ರೆಸ್ಯೂಮ್ ಏನಾದರೂ ಈ ಥರ ಕ್ರಿಯೇಟ್ ಮಾಡಿದ್ದೀರಾ? ಹಾಗಿದ್ರೆ ಒಂದು ಥಿಂಗ್ ಅಂತೂ ಕ್ಲಿಯರ್, ನಿಮ್ಮ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಡೌಟ್. ಜಸ್ಟ್ 6 ಸೆಕೆಂಡ್ಸಲ್ಲಿ ರಿಕ್ರೂಟರ್ ನಿಮ್ಮ ರೆಸ್ಯೂಮ್ನ ಸ್ಕಿಪ್ ಮಾಡ್ತಾರೆ. ಬಟ್ ಡೋಂಟ್ ವರಿ, ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮ್ಮ ರೆಸ್ಯೂಮ್ ಸ್ಟ್ಯಾಂಡ್ ಔಟ್ ಆಗುತ್ತೆ, ATS ಫ್ರೆಂಡ್ಲಿ ಆಗಿರುತ್ತೆ, ಮತ್ತು ರಿಕ್ರೂಟರ್ ಅಟೆನ್ಷನ್ನ ಕ್ಯಾಪ್ಚರ್ ಮಾಡುತ್ತೆ, ಆಲ್ ಸ್ಟೆಪ್ ಬೈ ಸ್ಟೆಪ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೋಡ್ ಫಾರ್ ಯು. ನಾನು ನಿಮ್ಮ ಸಂಪತ್. ನಾನು 4 ಇಯರ್ಸಿಂದ IT ವರ್ಕ್ ಮಾಡ್ತಾ ಇದ್ದೀನಿ. ನನ್ನ 4 ಇಯರ್ ಎಕ್ಸ್ಪೀರಿಯನ್ಸಲ್ಲಿ ತುಂಬ ರೆಸ್ಯೂಮ್ ನೋಡಿ ರಿಯಲೈಸ್ ಆಗಿದೆ ಏನಂದರೆ, ರೆಸ್ಯೂಮ್ ಈಸ್ ನಾಟ್ ಜಸ್ಟ್ ಅ ಡಾಕ್ಯುಮೆಂಟ್, ಇಟ್ಸ್ ಯುವರ್ ಫಸ್ಟ್ ಇಂಪ್ರೆಷನ್. ಈ ವಿಡಿಯೋದಲ್ಲಿ ನಾವು ನಮ್ಮ ರೆಸ್ಯೂಮ್ ಸ್ಟ್ರಕ್ಚರ್ ಹೇಗಿರಬೇಕು, ಈ ಸೆಕ್ಷನಲ್ಲಿ ಏನೇನು ಬರೀಬೇಕು, ATS ಅಂದರೆ ಏನು, ಅದನ್ನು ಹೇಗೆ ಪಾಸ್ ಮಾಡೋದು, ಎಲ್ಲರೂ ಮಾಡೋ ಕಾಮನ್ ಮಿಸ್ಟೇಕ್ಸ್ನ ಹೇಗೆ ಅವಾಯ್ಡ್ ಮಾಡೋದು, ಮತ್ತು ಲಾಸ್ಟಲ್ಲಿ ನಿಮ್ಮ ರೆಸ್ಯೂಮ್ನ ಪ್ರೋ ಲೆವೆಲ್ ಮಾಡೋ ಟಿಪ್ಸ್ ಕೂಡ ಹೇಳ್ತೀನಿ. ನೀವೇನಾದರೂ ಫ್ರೆಶರ್ ಆಗಿದ್ದರೆ ಇದು ಮಸ್ಟ್ ವಾಚ್ ವಿಡಿಯೋ, ಕಂಪ್ಲೀಟ್ ನೋಡಿ. ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್, ರೆಸ್ಯೂಮ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಕಂಪ್ನೀಸಲ್ಲಿ ರಿಕ್ರೂಟರ್ಸ್ ಒಂದು ಜಾಬ್ ಪೊಸಿಷನ್ಗೆ ಆವ್ರೇಜ್ ಏನಿಲ್ಲ ಅಂದರೂ ಮಿನಿಮಮ್ 1000 ರೆಸ್ಯೂಮ್ನ ರಿಸೀವ್ ಮಾಡ್ತಾರೆ. ಅವ್ರ ಹತ್ರ ಜಸ್ಟ್ 5 to 10 ಸೆಕೆಂಡ್ಸ್ ಟೈಮ್ ಇರುತ್ತೆ ಅಷ್ಟೇ. ಅದಕ್ಕೆ ನಿಮ್ಮ ರೆಸ್ಯೂಮ್ ಐ ಕ್ಯಾಚಿಂಗ್ ಆಗಿರಬೇಕು. ಅಷ್ಟೇ ಅಲ್ಲ, ATS ಅಂದರೆ ಅಪ್ಲಿಕೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಪಾಸ್ ಆಗಬೇಕು. ಇವಾಗ ಆಲ್ಮೋಸ್ಟ್ ಎಲ್ಲ ಕಂಪ್ನೀಸ್ AI ಬೇಸ್ಡ್ ATS ಸಿಸ್ಟಮ್ಸ್ನ ಯೂಸ್ ಮಾಡ್ತಾರೆ. ಸೊ ನೀವೇನಾದರೂ ನಿಮ್ಮ ರೆಸ್ಯೂಮಲ್ಲಿ ರ್ಯಾಂಡಮ್ ಫಾರ್ಮ್ಯಾಟ್ ಇಮೇಜಸ್, ಫ್ಯಾನ್ಸಿ ಫಾಂಟ್ಸ್ ಯೂಸ್ ಮಾಡಿದರೆ ರಿಜೆಕ್ಟ್ ಆಗುತ್ತೆ. ಸೊ ನೀವು ಬೆಸ್ಟ್ ಕ್ಯಾಂಡಿಡೇಟ್ಸ್ ಆದರೂ ನಿಮ್ಮ ರೆಸ್ಯೂಮ್ ಅರ್ಥ ಆಗಿಲ್ಲ ಅಂದರೆ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ. ಅದಕ್ಕೆ ರೆಸ್ಯೂಮ್ ಕ್ರಿಯೇಟ್ ಮಾಡಬೇಕಿದ್ರೆ ಪ್ಲೇನ್ ವೈಟ್ ಬ್ಯಾಕ್ಗ್ರೌಂಡ್, ಬ್ಲ್ಯಾಕ್ ಕಲರ್ ಟೆಕ್ಸ್ಟ್, ಕ್ಲಿಯರ್ ಸೆಕ್ಷನ್ ಹೆಡರ್ಸ್ನ ಯೂಸ್ ಮಾಡಿ. ನಾನು ಪ್ರಿಫರ್ ಮಾಡೋ ATS ಫ್ರೆಂಡ್ಲಿ ರೆಸ್ಯೂಮ್ ಕ್ರಿಯೇಷನ್ ವೆಬ್ಸೈಟ್ ಯಾವುದಂದ್ರೆ overleaf.com ಅಂತ. ನಿಮಗೆ ಈಸಿ ಆಗಲಿ ಅಂತ ನಾನು ಆಲ್ರೆಡಿ ಫ್ರೆಶರ್ ರೆಸ್ಯೂಮ್ ಟೆಂಪ್ಲೇಟ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದನ್ನ ಯಾವ ಥರ ಎಡಿಟ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಬಂದ್ಬಿಟ್ಟು ನಿಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್. ಸೊ ಮೇನ್ ಆಗಿ ಮಿಡಲ್ ಅಲ್ಲಿ ನಿಮ್ ನೇಮ್ ಹಾಕಿ, ಅದ್ರ ಕೆಳಗಡೆ ನೀವು ಜಸ್ಟ್ ನಿಮ್ ಅಡ್ರೆಸ್ ಗೊತ್ತಾಗ್ಲಿ ಅಂತ ಸಿಟಿ ಮತ್ತೆ ಕಂಟ್ರಿ ಹಾಕ್ಬೋದು. ಅದಾದ್ಮೇಲೆ ನಿಮ್ ಫೋನ್ ನಂಬರ್ ವಿತ್ ಕಂಟ್ರಿ ಕೋಡ್, ಅದಾದ್ಮೇಲೆ ಪ್ರೊಫೆಷನಲ್ ಇಮೇಲ್ ID ಹಾಕಿ. ನಿಮ್ ಇಮೇಲ್ ID ಏನಾದ್ರು ಫನಿ ಆಗಿದ್ರೆ, ಲೈಕ್ ಸಂಪತ್ 143 ಅವ್ರ ಮಂಜು ಮಾಸ್ ಅಂತ ಏನಾದ್ರು ಇದ್ರೆ, ನೀವು ಅದನ್ನ ಪ್ರೊಫೆಷನಲ್ ಆಗಿ ಕ್ರಿಯೇಟ್ ಮಾಡ್ಬಿಟ್ಟು ಹಾಕ್ಬೋದು. ಈ ನಿಮ್ ಕಾಂಟ್ಯಾಕ್ಟ್ ಇನ್ಫೋ ಜೊತೆ ನೀವು ನಿಮ್ ಲಿಂಕ್ಡ್ಇನ್ ಅಕೌಂಟ್ ಕೂಡ ಹಾಕ್ಬೇಕು, ಅಂಡ್ ಗಿಟಬ್ ಅಕೌಂಟ್. ಮತ್ತೆ ನೀವೇನಾದ್ರು ಕೋಡಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಲೈಕ್ ಹ್ಯಾಕರ್ ರ್ಯಾಂಕ್, ಕೋಡ್ ಫೋರ್ಸಸ್, ಲೀಡ್ ಕೋಡ್ ವೆಬ್ಸೈಟ್ ಅಲ್ಲಿ ಅದು ಕೂಡ ಹಾಕ್ಬೋದು. ಈ ಕಾಂಟ್ಯಾಕ್ಟ್ ಇನ್ಫೋ ಅಲ್ಲಿ ಏನೇನ್ ಹಾಕ್ಬಾರ್ದು ಅಂದ್ರೆ, ಲೈಕ್ ನಿಮ್ ಫೋಟೋ, ನಿಮ್ ಫುಲ್ ಅಡ್ರೆಸ್ ಕೊಡೋ ನೆಸಿಟಿ ಇಲ್ಲ, ಅಂಡ್ ಡೇಟ್ ಆಫ್ ಬರ್ತ್ ಕೂಡ. ನೆಕ್ಸ್ಟ್ ಸೆಕ್ಷನ್ ಬಂದ್ಬಿಟ್ಟು ಆಬ್ಜೆಕ್ಟಿವ್ ಆರ್ ಕೆರಿಯರ್ ಆಬ್ಜೆಕ್ಟಿವ್ ಅಂತ ಕೂಡ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಿಮ್ ರೋಲ್, ಸ್ಕಿಲ್ಸ್ ಮತ್ತೆ ಏನ್ ಇಂಟೆಂಟ್ ಅಂತ ನೀವು ಆಬ್ಜೆಕ್ಟಿವ್ ಅಲ್ಲಿ ಹೇಳ್ಬೇಕು. ಫಾರ್ ಎಕ್ಸಾಂಪಲ್ ಲೈಕ್ ದಿಸ್. ನೀವು ಇದನ್ನ ಬೇಕಿದ್ರೆ ಕಾಪಿ ಪೇಸ್ಟ್ ಮಾಡ್ಕೊಂಡು ಹಾಕೋಬಹುದು, ಬಟ್ ನಿಮ್ಗೆ ಸೂಟ್ ಆಗೋ ತರ ಚೇಂಜ್ ಮಾಡ್ಕೊಳ್ಳಿ. ಆಬ್ಜೆಕ್ಟಿವ್ ಆದ್ಮೇಲೆ ನೆಕ್ಸ್ಟ್ ಸೆಕ್ಷನ್ ಎಜುಕೇಶನ್. ನೀವೇನಾದ್ರೂ ಫ್ರೆಶರ್ ಆಗಿದ್ರೆ ಎಜುಕೇಶನ್ ಮತ್ತೆ ಟೆಕ್ನಿಕಲ್ ಸ್ಕಿಲ್ಸ್ ಮೇನ್. ಎಜುಕೇಶನ್ ಅಲ್ಲಿ ನೀವು ನಿಮ್ ಇಂಜಿನಿಯರಿಂಗ್ ಮತ್ತೆ PU ಅಥವಾ ಡಿಪ್ಲೊಮಾ ಮಾಡಿದ್ರೆ, ಅಥವಾ ನೀವು SLC ಕೂಡ ಹಾಕ್ಬೋದು. ಜಸ್ಟ್ ನಿಮ್ ಕಾಲೇಜ್ ನೇಮ್ ಎಂಟರ್ ಮಾಡಿ, ಅಂಡ್ ಯಾವ ಕೋರ್ಸ್ ಮಾಡಿದೀರಾ, ಅಂಡ್ ಪರ್ಸೆಂಟೇಜ್, CGPA, ಮತ್ತೆ ಯಾವ ಮಂತ್ ಅಂಡ್ ಇಯರ್ ಅಲ್ಲಿ ಸ್ಟಾರ್ಟ್ ಆಯ್ತು, ಯಾವ ಮಂತ್ ಅಂಡ್ ಇಯರ್ ಅಲ್ಲಿ ಎಂಡ್ ಆಯ್ತು, ನಿಮ್ ಕಾಲೇಜ್ ಅಡ್ರೆಸ್ ಲೈಕ್ ಸಿಟಿ, ಕಂಟ್ರಿ, ಇದಿಷ್ಟು ಆಡ್ ಮಾಡಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ ಬಂದ್ಬಿಟ್ಟು ಟೆಕ್ನಿಕಲ್ ಸ್ಕಿಲ್ಸ್ ಅಂತ. ಸೊ ನೀವು ಈ ಸೆಕ್ಷನ್ ಅಲ್ಲಿ ನಿಮ್ಗೆ ಯಾವ್ಯಾವ ಸ್ಕಿಲ್ಸ್ ಇದೆ ಅಂತ ಆಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜಸ್ ಅಂದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯಾವ್ದಾವ್ದು ಗೊತ್ತಿದೆ ಅಂತ ನೀವು ಆಡ್ ಮಾಡಬಹುದು. ಮತ್ತೆ ನಾವು ಡೆವಲಪಿಂಗ್ ಅಥವಾ ಟೆಸ್ಟಿಂಗ್ ಅಲ್ಲಿ ಯಾವ್ಯಾವ ಟೂಲ್ಸ್, ನಿಮ್ಗೆ ಯಾವ್ದಾದ್ರು ಟೂಲ್ಸ್ ಗೊತ್ತಿದ್ರೆ ಅದನ್ನ ಕೂಡ ಈ ಇದರಲ್ಲಿ ಆಡ್ ಮಾಡಬಹುದು. ನೀವೇನಾದ್ರೂ ಯಾವ್ದಾದ್ರು ಫ್ರೇಮ್ ವರ್ಕ್ ಕಲ್ತಿದ್ರೆ, ಟೆಕ್ನಾಲಜೀಸ್ ಗೊತ್ತಿದ್ರೆ ಇದರಲ್ಲಿ ಇದನ್ನ ಆಡ್ ಮಾಡಬಹುದು. ಮೇನ್ ಥಿಂಗ್ ಏನಂದ್ರೆ, ಸುಮ್ಮನೆ ಯಾವ್ದಾವ್ದೋ ಟೆಕ್ನಾಲಜೀಸ್ ಅಥವಾ ಲ್ಯಾಂಗ್ವೇಜಸ್ ನ ಆಡ್ ಮಾಡಬೇಡಿ. ನೀವು ಇಂಟರ್ವ್ಯೂಸ್ ಅಲ್ಲಿ ಈ ಲ್ಯಾಂಗ್ವೇಜಸ್ ಮತ್ತೆ ಟೆಕ್ನಾಲಜೀಸ್ ಮೇಲೆ ನಿಮ್ ಇಂಟರ್ವ್ಯೂ ಕ್ವಶನ್ಸ್ ಡಿಪೆಂಡ್ ಆಗುತ್ತೆ. ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಗೊತ್ತಿರುತ್ತೋ ಅಷ್ಟೇ ಆಡ್ ಮಾಡಿ. ನೆಕ್ಸ್ಟ್ ಸೆಕ್ಷನ್ ಬಂದ್ಬಿಟ್ಟು ಪ್ರಾಜೆಕ್ಟ್ಸ್. ನೀವು ನಿಮ್ ಕಾಲೇಜಲ್ಲಿ ಯಾವ್ದೇ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಆ ಪ್ರಾಜೆಕ್ಟ್ ನೇಮ್ ಹಾಕಿ, ಮತ್ತೆ ನೀವು ಅದನ್ನ ಫ್ರೀಯಾಗಿ ಹೋಸ್ಟ್ ಕೂಡ ಮಾಡ್ಬೋದು. ನಿಮ್ಗೆ ಅದು ಗೊತ್ತಿಲ್ಲ ಅಂದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ, ನಾನು ಅದ್ರ ಮೇಲೆ ಬೇಕಿದ್ರು ವಿಡಿಯೋ ಮಾಡ್ತೀನಿ. ಅಂಡ್ ನಿಮ್ ಪ್ರಾಜೆಕ್ಟ್ ರಿಲೇಟೆಡ್ ಮೇನ್ ಕೀ ಪಾಯಿಂಟ್ಸ್ ನ ಆಡ್ ಮಾಡಬೇಕು. ಅಂಡ್ ಇದು ಜಸ್ಟ್ ಲೈಕ್ ನಿಮ್ ಪ್ರಾಜೆಕ್ಟ್ ಯಾವಾಗ ಮಾಡಿದ್ರಿ ಅಂತ ಕೂಡ ನೀವು ಹಾಕ್ಬೋದು. ಅಂಡ್ ಟೆಕ್ನಾಲಜಿ ಸ್ಟ್ಯಾಕ್ ಯೂಸ್ ಅಂದ್ರೆ, ನೀವು ನಿಮ್ ಪ್ರಾಜೆಕ್ಟ್ ಬಿಲ್ಡ್ ಮಾಡೋದಕ್ಕೆ ಯಾವ ಟೆಕ್ ಸ್ಟ್ಯಾಕ್ ಯೂಸ್ ಮಾಡಿದ್ದೀರಾ, ಯಾವ ಫ್ರೇಮ್ವರ್ಕ್ ಯೂಸ್ ಮಾಡಿದ್ದೀರಾ, ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದೀರಾ ಅಂತ ಹಾಕ್ಬೋದು. ನೀವು ನಿಮ್ ಪ್ರಾಜೆಕ್ಟ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇರುವಾಗ ಈ ಸ್ಟಾರ್ ಅನ್ನೋ ಫಾರ್ಮ್ಯಾಟ್ ನ ಯೂಸ್ ಮಾಡಿ. ಸ್ಟಾರ್ ಅಂದ್ರೆ ಸಿಚುವೇಶನ್, ಟಾಸ್ಕ್, ಆಕ್ಷನ್, ರಿಸಲ್ಟ್. ಫಾರ್ ಎಕ್ಸಾಂಪಲ್ ಈ ತರ ಹೇಳ್ಬೋದು, ಡೆವಲಪ್ಡ್ ಎ ಚಾಟ್ ಬಾಟ್ ಯೂಸಿಂಗ್ ಪೈಥಾನ್ ಅಂಡ್ ಡೈಲಾಗ್ ಫ್ಲೋ ಟು ಆಟೋಮೇಟ್ ಸ್ಟೂಡೆಂಟ್ ಕ್ವೆರೀಸ್, ರೆಡ್ಯೂಸಿಂಗ್ ಮ್ಯಾನ್ಯುವಲ್ ವರ್ಕ್ ಬೈ 60%. ನೀವು ಈ ತರ ಫಾರ್ಮ್ಯಾಟ್ ನ ಯೂಸ್ ಮಾಡಿದ್ರೆ ರಿಕ್ರೂಟರ್ಸ್ ನ ಈಸಿಯಾಗಿ ಇಂಪ್ರೆಸ್ ಮಾಡಬಹುದು. ನೆಕ್ಸ್ಟ್ ಸೆಕ್ಷನ್ ಬಂದ್ಬಿಟ್ಟು ಇಂಟರ್ನ್ಶಿಪ್. ಯೂಶಲಿ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆದ್ರೆ ಇಂಟರ್ನ್ಶಿಪ್ ಮಾಡಿರ್ತೀರಾ. ಸೊ ಆ ಇಂಟರ್ನ್ಶಿಪ್ ಬಗ್ಗೆ ಇಲ್ಲೇ ಹಾಕ್ಬೋದು. ನೀವು ಯಾವ ಕಂಪ್ನಿಲಿ ಇಂಟರ್ನ್ಶಿಪ್ ಮಾಡಿದ್ದು, ಯಾವ ಮಂತ್, ಇಯರ್ ಇಂದ ಮಾಡಿದ್ದು, ನಿಮ್ ಇಂಟರ್ನ್ಶಿಪ್ ಅಲ್ಲಿ ನಿಮ್ ರೋಲ್ ಅಂಡ್
ರೆಸ್ಪಾನ್ಸಿಬಿಲಿಟೀಸ್ ಯಾವ ತರ ಇತ್ತು ಅದನ್ನೆಲ್ಲ ನೀವು ಇಲ್ಲಿ ಡೀಟೇಲ್ ಆಗಿ ಆಡ್ ಮಾಡಬಹುದು. ಯಾವುದೇ ಮೇನ್ ಪಾಯಿಂಟ್ ಇದ್ರು ಈ ತರ ಬೋಲ್ಡ್ ಲೆಟರ್ ಅಲ್ಲಿ ಹೈಲೈಟ್ ಮಾಡಿ, ಯಾರಾದ್ರೂ ನಿಮ್ ರೆಸ್ಯೂಮ್ ನೋಡಿದಾಗ ಅದು ಹೈಲೈಟ್ ಆಗಿ ಕಾಣಿಸುತ್ತೆ. ಅಂಡ್ ನೆಕ್ಸ್ಟ್ ಸೆಕ್ಷನ್ ಬಂದ್ಬಿಟ್ಟು ಕೋರ್ಸ್ ವರ್ಕ್ ಅವ್ರ ಸ್ಕಿಲ್ಸ್ ಅಂತ. ಸೊ ಇದು ಬಂದ್ಬಿಟ್ಟು ಆಪ್ಷನಲ್. ನೀವು ನಿಮ್ ರೆಸ್ಯೂಮ್ ಅಲ್ಲಿ ಏನಾದ್ರು ಬ್ಲಾಂಕ್ ಇದ್ರೆ ಫುಲ್ ಆಗಿ ಕಾಣಿಸ್ತಿಲ್ಲ ಅಂದ್ರೆ ನೀವು ಈ ಸೆಕ್ಷನ್ ಆಡ್ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ನೀವು ಇಂಜಿನಿಯರಿಂಗ್ ಅಥವಾ ನಿಮ್ ಯಾವುದೇ ಕೋರ್ಸ್ ಅಲ್ಲಿ ಯಾವುದೇ ಸಬ್ಜೆಕ್ಟ್ಸ್ ಮೇನ್ ಸಬ್ಜೆಕ್ಟ್ಸ್ ರಿಲೇಟೆಡ್ ಟು ಪ್ರೋಗ್ರಾಮಿಂಗ್, ಕೋಡಿಂಗ್ ಆ ತರದ್ದು ಹಾಕೋಬಹುದು. ನೀವೇನಾದ್ರೂ ಈ ಕೋರ್ಸ್ ವರ್ಕ್ ಸೆಕ್ಷನ್ ಬೇಡ ಅಂದ್ರೆ ಜಸ್ಟ್ ಸರ್ಟಿಫಿಕೇಶನ್ ಅಂತ ಆಡ್ ಮಾಡಬಹುದು. ನೀವು ಈ ಸರ್ಟಿಫಿಕೇಶನ್ ಅಲ್ಲಿ ನೀವು ಯಾವುದೇ ಒಂದು ಕೋರ್ಸ್ ಕಂಪ್ಲೀಟ್ ಮಾಡಿ ಮತ್ತೆ ಅದರಲ್ಲಿ ಸರ್ಟಿಫಿಕೇಟ್ ಇದ್ರೆ ಅದನ್ನ ನೀವು ಇಲ್ಲಿ ಆಡ್ ಮಾಡಬಹುದು. ಅಂಡ್ ಲಾಸ್ಟ್ ಸೆಕ್ಷನ್ ಬಂದ್ಬಿಟ್ಟು ಎಕ್ಸ್ಟ್ರಾ ಕರಿಕ್ಯುಲರ್. ನೀವೇನಾದ್ರೂ ನಿಮ್ ಕಾಲೇಜಲ್ಲಿ ಯಾವ್ದಾದ್ರು ಇವೆಂಟ್ ಆರ್ಗನೈಸ್ ಮಾಡಿದ್ರೆ ಅಥವಾ ಯಾವುದೇ ವರ್ಕ್ಶಾಪ್ ಅಟೆಂಡ್ ಮಾಡಿದ್ರೆ, ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿದ್ರೆ ಅಥವಾ ಫೋರಮ್ ರೆಪ್ರೆಸೆಂಟೇಟಿವ್ ಆಗಿದ್ರೆ ಅದನ್ನ ನೀವು ಈ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಬಹುದು. ಇನ್ನೊಂದು ಕೀ ಪಾಯಿಂಟ್ ಏನಂದ್ರೆ ಸೇಮ್ ರೆಸ್ಯೂಮ್ನೆ ಎಲ್ಲಾ ಜಾಬ್ಸ್ಗೂ ಯೂಸ್ ಮಾಡಬೇಡಿ. ಜಾಬ್ ಡಿಸ್ಕ್ರಿಪ್ಷನ್ ನೋಡ್ಬಿಟ್ಟು ನಿಮ್ ರೆಸ್ಯೂಮ್ ನ ಅದ್ರ ರೀತಿ ಆಲ್ಟರ್ ಮಾಡಿ. ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಏನಾದ್ರು ಮೇನ್ ಆಗಿ ಜಾವಾ ಸ್ಕ್ರಿಪ್ಟ್, HTML, CSS ಇದ್ರೆ ಈ ಲ್ಯಾಂಗ್ವೇಜಸ್ ಅಲ್ಲಿ HTML, CSS ಆ ತರ ಆಡ್ ಮಾಡಬಹುದು. ನಿಮ್ ರೆಸ್ಯೂಮ್ ಅಲ್ಲಿ ಆದಷ್ಟು ಕೀವರ್ಡ್ಸ್ ನ ಯೂಸ್ ಮಾಡಿ, ಲೈಕ್ ಬ್ಯಾಕ್ ಎಂಡ್ ಡೆವಲಪರ್, ಫ್ರಂಟ್ ಎಂಡ್ ಡೆವಲಪರ್, ಡೇಟಾ ಅನಾಲಿಸ್ಟ್ ಆ ತರ. ಮತ್ತೆ ಗ್ರಾಮರ್ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡೋದಕ್ಕೆ ಗ್ರಾಮರ್ಲಿ ಅನ್ನೋ ಟೂಲ್ ನ ಯೂಸ್ ಮಾಡಿ. ಜಾಸ್ತಿ ಬುಲೆಟ್ ಪಾಯಿಂಟ್ಸ್ ನ ಯೂಸ್ ಮಾಡಿ, ಲಾಂಗ್ ಪ್ಯಾರಾಗ್ರಾಫ್ ನ ಯೂಸ್ ಮಾಡಬೇಡಿ. ನಿಮ್ ರೆಸ್ಯೂಮ್ ಯಾವಾಗ್ಲೂ .pdf ಅಲ್ಲೇ ಸೇವ್ ಮಾಡ್ಕೊಳ್ಳಿ. ಇವನ್ ನೀವು ರೆಸ್ಯೂಮ್ ನ ಸೇವ್ ಮಾಡ್ಬೇಕಿದ್ರೆ ಫೈಲ್ ನೇಮ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಸೊ ಫೈಲ್ ನೇಮ್ ಹೇಗಿರ್ಬೇಕಂದ್ರೆ ಫಸ್ಟ್ ನಿಮ್ ನೇಮ್ ಇರಬೇಕು, ಆಮೇಲೆ ನೀವು ಅಂಡರ್ಸ್ಕೋರ್ ಯಾವ ರೋಲ್ಗೆ ಅಪ್ಲೈ ಮಾಡ್ತಿದ್ದೀರಾ ಆ ರೋಲ್ ಮತ್ತೆ .pdf ಈ ತರ ಫಾರ್ಮ್ಯಾಟ್ ನ ಯೂಸ್ ಮಾಡಿ. ಅಂಡ್ ಆದಷ್ಟು ನಿಮ್ ರೆಸ್ಯೂಮ್ 1 ಪೇಜ್ ಮಾಡೋಕೆ ಟ್ರೈ ಮಾಡಿ. ಈ ಟಿಪ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ನಿಮ್ ರೆಸ್ಯೂಮ್ ನ ಕ್ರಿಯೇಟ್ ಮಾಡಿ. ಅಂಡ್ ಲಿಂಕ್ಡ್ಇನ್ ಅಲ್ಲಿ ವಿತ್ ಪ್ರಾಪರ್ ಹೆಡ್ಲೈನ್ ಅಪ್ಲೋಡ್ ಮಾಡಿ. ನೀವೇನಾದ್ರೂ ನಿಮ್ ಕಾಲೇಜಲ್ಲಿ ಯೂನಿಕ್ ಪ್ರಾಜೆಕ್ಟ್ಸ್ ಮಾಡಿದ್ರೆ ಅದನ್ನ ಕಮೆಂಟ್ಸ್ ಅಲ್ಲಿ ಶೇರ್ ಮಾಡಿ. ನಾನು ನಿಮ್ ರೆಸ್ಯೂಮ್ ನ ರಿವ್ಯೂ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಟೇಕ್ ಕೇರ್.